ಇನ್ನು ಲಾಹೋರ್ನಲ್ಲಿ ಭಾರಿ ಡ್ಯಾಮೇಜ್ ಆಗಿದೆ. ಏನಾಗಿದೆ ಅಂತ ನೋಡೋಣ. ಲಾಹೋರ್ನಲ್ಲಂತೂ ಭಾರಿ ಡ್ಯಾಮೇಜ್. ಕಳೆದ ರಾತ್ರಿ ಬಾಂಬ್ ಸುರಿಮಳೆಗರೆದಿದೆ ಭಾರತ. ಪಾಕಿಸ್ತಾನದ ಲಾಹೋರ್ ಒಂದೇ ಅಲ್ಲ, ರಾವಲ್ಪಿಂಡಿ, ಕರಾಚಿ, ಬಹವಾಲ್ಪುರ್ ಎಲ್ಲ ಕಡೆ ನೋಡಿ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಯಾವ ಪರಿಪ್ರಮಾಣದ ಡ್ಯಾಮೇಜ್ ಆಗಿದೆ ಲಾಹೋರ್ನಲ್ಲಿ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಲಾಹೋರ್ ಸುರಕ್ಷಿತ ಪ್ರದೇಶ ಅಂತ ಪಾಕಿಸ್ತಾನ ಘೋಷಣೆ ಮಾಡಿಕೊಂಡಿತ್ತು. ಬಟ್ ಲಾಹೋರ್ ಅನ್ನ ಬಿಟ್ಟಿಲ್ಲ. ಗಡಿಯಿಂದ LOC ಇಂದ ಲಾಹೋರ್ ಹತ್ತಿರದಲ್ಲಿದೆ. ಈ ನಡುವೆ ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡಿದೆ. ಈಗ ಟರ್ಕಿ ಕೂಡ ನಮ್ಮ ಶತ್ರು ದೇಶ. ಪಾಕಿಸ್ತಾನಕ್ಕೆ ವಾರ್ಶಿಪ್ ಅನ್ನು ಕಳಿಸಿದೆ. ಟರ್ಕಿ ವಾರ್ಶಿಪ್ ಅನ್ನು ಕಳಿಸ್ಕೊಟ್ಟಿದೆಯಂತೆ. ನೋಡೋಣ, ಅವ್ರ ದೇಶದಲ್ಲಿ ಭೀಕರ ಭೂಕಂಪ ಆದಾಗ ಮೊದಲು ಸಪೋರ್ಟ್ ಮಾಡಿದ್ದೆ ಭಾರತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಲೇಟೆಸ್ಟ್ ಇನ್ಫಾರ್ಮೇಷನ್ಸ್ ಏನು ಬರ್ತಾ ಇದೆ? ಪಾಕಿಸ್ತಾನಕ್ಕೆ ಟರ್ಕಿ ಸಪೋರ್ಟ್ ಮಾಡಿದೆ ಅಂತಕ್ಕಂಥ ಮಾಹಿತಿ ಇದೆ, ಮತ್ತು ಬಾರ್ಡರ್ನಲ್ಲಿ ಶೆಲ್ ದಾಳಿ ಮುಂದುವರೆದಿದೆ ಅಂತಕ್ಕಂಥ ಮಾಹಿತಿ. ಅಪ್ಡೇಟ್ಸ್, ಓವರಾಲ್ ಅಪ್ಡೇಟ್ಸ್ ಏನಿದೆ ಈಗ? ಅರವಿಂದ್, ಜಗತ್ತಿನ ಹಲವು ರಾಷ್ಟ್ರಗಳು, ಬಹುತೇಕ ರಾಷ್ಟ್ರಗಳು, ಹಲವು ಅಂತಲ್ಲ ಬಹುತೇಕ ರಾಷ್ಟ್ರಗಳು ಭಯೋತ್ಪಾದನಾ ಕೃತ್ಯಗಳನ್ನು, ಭಯೋತ್ಪಾದನಾ ದಾಳಿಗಳನ್ನು ಖಂಡಿಸುತ್ತೆ, ಅದನ್ನು ವಿರೋಧಿಸುತ್ತೆ. ಆದರೆ ಪಾಕಿಸ್ತಾನ ಮಾತ್ರ ಈ ಒಂದು ಭಯೋತ್ಪಾದನಾ ಕೃತ್ಯಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಇತ್ತು, ನೆರವನ್ನು ಕೊಡ್ತಾ ಇತ್ತು ಉಗ್ರರಿಗೆ. ಸೊ ಹಾಗಾಗಿ ಪಾಕಿಸ್ತಾನದ ಮೇಲೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಒಂದು ರೀತಿಯಲ್ಲಿ ಅಸಮಾಧಾನ ಜೊತೆಗೆ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಪಾಕಿಸ್ತಾನದ ನೆರವಿಗೆ ಯಾವ ರಾಷ್ಟ್ರಗಳು ಕೂಡ ಬರಲಿಲ್ಲ. ಆದರೆ ಚೀನಾ ಮತ್ತು ಟರ್ಕಿ ರಾಷ್ಟ್ರಗಳು ಮಾತ್ರ ಪಾಕಿಸ್ತಾನದ ನೆರವಿಗೆ ಬರುವಂಥ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ. ಟರ್ಕಿ ವಾರ್ಶಿಪನ್ನು ಕಳಿಸ್ಕೊಟ್ರೆ ಚೀನಾ ಯುದ್ಧ ವಿಮಾನವನ್ನು ಕೂಡ ಕಳಿಸ್ಕೊಟ್ಟಿತ್ತು. ಆ ಯುದ್ಧ ವಿಮಾನವನ್ನು ಕಳಿಸ್ಕೊಟ್ಟಿತ್ತಲ್ಲ, ಅದನ್ನು ಕೂಡ ಭಾರತೀಯ ಸೇನೆ ಹೊಡೆದಾಕಿದೆ. ಈ ಒಂದು ಟರ್ಕಿ ಆರಂಭದಲ್ಲಿ ಕೂಡ ನಾವು ತಟಸ್ಥವಾಗಿರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸೋದಿಲ್ಲ ಅಂತ ಹೇಳಿತ್ತು. ಆದರೆ ಹಿಂಬದಿಯ ಬ್ಯಾಕ್ ಎಂಡಲ್ಲಿ ಈ ರೀತಿಯಾಗಿ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ವಾರ್ಶಿಪನ್ನು ಕಳಿಸಿಕೊಡೋದರ ಮೂಲಕವಾಗಿ ಜೊತೆಗೆ ಅಗತ್ಯ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಈ ಮೂಲಕವಾಗಿ ಭಾರತಕ್ಕೆ ಎದುರಾಳಿಯಾಗಿ ಪಾಕಿಸ್ತಾನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಈ ಎರಡು ರಾಷ್ಟ್ರಗಳು ಕೂಡ ತೋರಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಟರ್ಕಿ ಮತ್ತು ಚೀನಾ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ನೆರವನ್ನು ಕೊಟ್ಟರು ಕೂಡ, ಶಸ್ತ್ರಾಸ್ತ್ರಗಳನ್ನು ಕಳಿಸಿಕೊಟ್ರು ಕೂಡ, ಭಾರತದ ಮೇಲೆ ದಾಳಿಯನ್ನು ಮಾಡಿದರೆ ಸಂಪೂರ್ಣವಾಗಿ ಪಾಕಿಸ್ತಾನ ಸರ್ವನಾಶ ಆಗುತ್ತೆ. ಅಷ್ಟರ ಮಟ್ಟಿಗೆ ಭಾರತ ಸಿದ್ಧ ಆಗಿದೆ, ಅಷ್ಟರ ಮಟ್ಟಿಗೆ ಬಲಿಷ್ಠವಾಗಿದೆ, ಅಷ್ಟರ ಮಟ್ಟಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಭಾರತ. ಸೊ ಹಾಗಾಗಿ ಪಾಕಿಸ್ತಾನದ ಸೇನೆಯನ್ನು ಸಂಪೂರ್ಣವಾಗಿ ನಡುಗಿಸುವಂತಹ ಸಾಮರ್ಥ್ಯ ಭಾರತೀಯ ಸೇನೆಗಿದೆ. ಸೊ ನಿರಂತರವಾಗಿ ಭಾರತದ ಹಲವು ಪ್ರದೇಶಗಳ ಮೇಲೆ ದಾಳಿ ನಡೆಸಿದ್ರೂ ಕೂಡ ಅದಕ್ಕೆ ತಕ್ಕ ತಿರುಗೇಟನ್ನು ಕೊಡ್ತಾ ಇದೆ. ನಿನ್ನೆ ಆರಂಭಿಕ ಹಂತದಲ್ಲಿ ರಾಜಸ್ಥಾನದ ಜೆರುಸಲೇಮ್ ಅನ್ನುವಂಥ ಒಂದು ಪ್ರಾಂತ್ಯ, ಅದು ಗಡಿ ಪ್ರಾಂತ್ಯ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಡ್ರೋನ್ ದಾಳಿಯನ್ನು ನಡೆಸಿತ್ತು. ಆದರೆ ಅಲ್ಲಿದ್ದಂತಹ ಗಡಿ ಭದ್ರತಾ ಪಡೆಗಳು ಜೊತೆಗೆ ಸ್ಪೆಷಲ್ ಫೋರ್ಸ್ ಸಂಪೂರ್ಣವಾಗಿ ಆ ಡ್ರೋನ್ಗಳನ್ನು ಹೊಡೆದಾಕಿತ್ತು. ಸೊ ಹಾಗಾಗಿ ಅಲ್ಲಿ ಪಾಕಿಸ್ತಾನದ ಯಾವ ಆಟವೂ ಕೂಡ ಅಲ್ಲಿ ನಡೀಲಿಲ್ಲ. ಸೊ ಪ್ರಮುಖವಾಗಿರುವಂತಹ ವಿಚಾರ ಮತ್ತೊಂದು, ಅದೇ ಪ್ರಾಂತದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನದ 2 ಪೈಲಟ್ಗಳನ್ನು ಜೀವಂತವಾಗಿ ಸೆರೆ ಹಿಡಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಅಧಿಕೃತ ಮಾಹಿತಿ ಇವತ್ತು ಭಾರತೀಯ ಸೇನೆಯಿಂದ ಬರುತ್ತೆ. ಒಂದೊಮ್ಮೆ ಏನಾದರೂ ಜೀವಂತವಾಗಿ 2 ಪಾಕಿಸ್ತಾನಿ ಪೈಲಟ್ಗಳನ್ನು ವಶಕ್ಕೆ ಪಡೆದಿದ್ದೇ ಆದಲ್ಲಿ ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಯ ಪ್ಲಾನ್ಗಳು ಏನಿದ್ವು ಅದೆಲ್ಲವೂ ಕೂಡ ಭಾರತಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಭಾರತದ ಯಾವುದೆಲ್ಲ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದ್ರು, ಅಲ್ಲಿ ಯಾವ ಕೃತ್ಯಗಳನ್ನು ಎಸಬೇಕು ಅಂತ ಮಾಡಿದ್ರು, ಅದೆಲ್ಲವೂ ಕೂಡ ಎಕ್ಸ್ಪೋಸ್ ಆಗುತ್ತೆ. ಈ ಮೂಲಕವಾಗಿ ಜಗತ್ತಿನ ಮುಂದೆ ಪಾಕಿಸ್ತಾನ ಮುಖವಾಡ ಕಳಚೋದು ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಕೆಣಕಿದ ಪಾಕಿಸ್ತಾನಕ್ಕೆ ಭಾರತದ ತ್ರಿಶಕ್ತಿಯಿಂದ ದಾಳಿಯಾಗಿದೆ. ಮಿಸೈಲ್ಗಳನ್ನು ಸರಣಿಯಾಗಿ ಲಾಹೋರ್ಗೆ ಹೊಡೆದಿರ್ತಕ್ಕಂಥದ್ದು. ಅವರು ಕೂಡ ಅದೇ ಪ್ರಯತ್ನ ಪಟ್ಟರು, ಬಟ್ ಅದೆಲ್ಲವನ್ನು ಕೂಡ ವಿಫಲಗೊಳಿಸಿ ನಂತರ ಭಾರತದ ಈ ಅಟ್ಯಾಕ್ ಏನಿದೆ, ಇಷ್ಟೇ ಅಟ್ಯಾಕ್ ಸಾಕು ನನ್ನ ಪ್ರಕಾರ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತೆ ಹೊಡೆದಿರೋದು.